ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಂತಹ ರಂಗಪ್ಪ ಸರ್ ಅವರು ಅನ್ಯ ಕರೆ ನಿಮಿತ್ತ ಯಾವುದೋ ಒಂದು ಕಾರ್ಯಕ್ರಮ ತೊಡಗಿದ್ದಾರೆ. ಅವರು ಸಹ ಈ ಮಾಹಿತಿಯನ್ನ ಸಂಪೂರ್ಣ ಸಹಕಾರವನ್ನ ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಒಂದು ಸಪೋರ್ಟ್ ಬೆಂಬಲ ಏನಿದೆ, ಅವ್ರು ಯಾವುದೇ ತರಹದ ನ್ಯಾಯಬದ್ಧ ಮತ್ತು ಒಂದು ಶಾಂತಿಯುತ ಹೋರಾಟಕ್ಕೆ ಅನ್ಕಂಡೀಷನ್ ಸಪೋರ್ಟ್, ಯಾವುದೇ ತರಹದ ಕಂಡೀಷನ್ಸ್ ಇಲ್ಲದೆ ನಾವು ಸಪೋರ್ಟ್ ಮಾಡ್ತೇವೆ. ಅವ್ರ ಜೊತೆ ನಾವಿರ್ತೀವಿ, ಅವ್ರ ಕಷ್ಟ ಸುಖದ ಜೊತೆ ನಾವಿರ್ತೀವಿ. ಏನೇ ಕಷ್ಟಗಳು ಬಂದರೂ ಸಹ ಅವರ ಹಿಂದೆ ನಾವಿರ್ತೀವಿ. ಅವ್ರ ಹೋರಾಟಕ್ಕೆ ಸಂಘದಿಂದ ಹಮ್ಮಿಕೊಂಡಿದ್ರು. ಇದು ನಮಗೆ ಸುಮಾರು ಹಿಂದೆ ನಾವು ಒಂದು 4 ತಿಂಗಳಿಂದ ಒಂದು ಮುಷ್ಕರ ಮಾಡಿದ್ವಿ. ಆ ಮುಷ್ಕರ ಸಮಯದಲ್ಲಿ ನಮ್ಗೆ ಯಾವುದೇ ರೀತಿಯ ಒಂದು ಬೇಡಿಕೆಗಳು, ಸುಮಾರು 24 ಬೇಡಿಕೆಗಳು ನಾವು ಇಟ್ಟಿದ್ವಿ. ಆ 24 ಬೇಡಿಕೆಗಳಲ್ಲಿ ಯಾವುದೇ ರೀತಿಯ ನಮ್ಮ ಬೇಡಿಕೆಗಳ ಸಮೇತನೂ ಇಂಥವ್ರಿಗೂ ಸಮೇತನೂ ಈಡೇರಿಸುವುದಿಲ್ಲ. ಕೆಲವು ಒಂದು ನೆಪಮಾತ್ರಕ್ಕೆ ಒಂದು 4-5 ಬೇಡಿಕೆಗಳನ್ನ ಈಡೇರಿಸಿದರೆ ಅವನ್ನ ಯಾವ ಸಮೇತ ಈಗ ಇನ್ನೂ ಜಾಗೃತವಾಗಿರೋದಿಲ್ಲ. ಅದೇ ರೀತಿ ನಮಗೆ ಪ್ರಯಾಣ ಭತ್ಯೆ 500 ರೂಪಾಯಿ ಇದೆ, ಅದು ಹಿಂದೆಯಿಂದ ಏನಿತ್ತು ಅದೇ ಇತ್ತು, ಅದನ್ನು ಪರಿಷ್ಕರಿಸಿರುವುದಿಲ್ಲ. ಮತ್ತು ನಮಗೆ ಪ್ರಮೋಷನ್, ಒಬ್ಬ ವ್ಯಕ್ತಿ 20 ವರ್ಷ 15 ವರ್ಷ ಸರ್ವಿಸ್ ಆದರೂ ಸಮೇತನೂ ಯಾವುದೇ ರೀತಿಯ ಪ್ರಮೋಷನ್ ನೀಡಿರುವುದಿಲ್ಲ. ಅದರಿಂದ ಈ ಒಂದು ಪ್ರಮೋಷನ್ ನೀಡಬೇಕು. ಮತ್ತು ನಮ್ಗೆ ಯಾವುದೇ ರೀತಿಯ ಕಚೇರಿ ಇಲ್ಲ, ಯಾವುದೇ ರೀತಿ ಯಾವುದೇ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ. ಅದೇ ರೀತಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈಗ ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಒಂದು 29 ಜಿಲ್ಲಾ ವಿಲೇಜ್ ಅಕೌಂಟೆಂಟ್ಗಳಿಗೆ ಒಂದು ವಾರ್ಷಿಕ ವೇತನ ಬಡ್ತಿ, ಅಂದರೆ ಒಂದು ಸಣ್ಣ ಕಾರಣಕ್ಕೆ, ಏನಕ್ಕಂದರೆ ಮಾಮೂಲಿ ಇದು ಗೂಗಲ್ ಮೀಟ್ಗೆ ಅಟೆಂಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾರಣಕ್ಕೆ ಒಂದು ವೇತನ ಬಡ್ತಿ ತಡೆದಿದ್ದಾರೆ. ಅದನ್ನು ವಾಪಸ್ ಪಡಿಬೇಕು. ಈಗ ನಮಗೆಲ್ಲ ನಾವು ಸರ್ಕಾರದ ವಿರುದ್ಧವಾಗಿ ಯಾವತ್ತೂ ಹೋಗೋದಿಲ್ಲ. ನಾವು ಸರ್ಕಾರದ ಪರವಾಗಿ ಸಮೇತ ಸರ್ಕಾರ ಯಾವುದೇ ರೀತಿ ಕೆಲಸ ಹೇಳಿದ್ರೆ ಸಮೇತ ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅದರಂತೆ ನಮಗೆ ಸರ್ಕಾರದಿಂದ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ನಮಗೆ ಬೇಡಿಕೆಗಳನ್ನ ಇರತಕ್ಕಂಥ ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಬಂಧುಗಳೇ, ಏನು ಕಂದಾಯ ಇಲಾಖೆ ವ್ಯಾಪ್ತಿ ಬರುವಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವೃಂದದ ಎಲ್ಲ ವಿಒಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ 2ನೇ ಹಂತದ ಅನಿರ್ದಿಷ್ಟಾವಧಿ ಹೋರಾಟಕ್ಕೇನು ನೀವು ಕರೆಯನ್ನು ಕೊಟ್ಟಿದ್ದೀರಾ. ಈ ಕರೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಯಾವುದೇ ತರಹದ ನಿಮಗೆ ಪೂರ್ಣ ಸಹಕಾರವನ್ನು ಸಿಗುತ್ತೆ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಸಹ ನಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿನ ನಿಮ್ಮ ಹಂಚ್ಕೊಳ್ಳಿಕ್ಕೋಸ್ಕರ ಬಂದಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಇವತ್ತು ನಾವು ಯಾವುದೇ ಒಂದು ನ್ಯಾಯಬದ್ಧ ಹಕ್ಕನ್ನು ನಾವು ಪಡ್ಕೊಳ್ಬೇಕು ಅಂತಂದರೆ ನಾವು ಹೋರಾಟದ ಮುಖಾಂತರನೇ ಪಡ್ಕೋಬೇಕು. ಈ ಹಿಂದಿನ ಸರ್ಕಾರಗಳು ಏನಿದ್ವು, ಜಸ್ಟ್ ಕೋರಿಕೆ ಪತ್ರ ಕೊಟ್ಟರೆ ಅವ್ರನ್ನ ಅಹವಾಲನ್ನು ಸ್ವೀಕರಿಸಿ ಅಸ್ತು ಅನ್ನೋಂಥ ಪರಿಸ್ಥಿತಿ ಇತ್ತು. ಇವತ್ತು ಯಾವುದೇ ಒಂದು ಉಗ್ರ ಹೋರಾಟ ಮಾಡಿದ್ರೂ ಸಹ ಒಬ್ಬ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ರೆಡಿ ಇಲ್ಲ. ಅದರದೇ ಆದಂಥ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಎಲ್ಲಿಯವರೆಗೂ ಸಂಘಟನೆ ಆಗೋದಿಲ್ಲ, ಒಂದು ನಮಗೆ ಪ್ರಾಪರ್ ಎಜುಕೇಷನ್ ಇರೋದಿಲ್ಲ, ಒಂದು ಹೋರಾಟದ ಬಗ್ಗೆ C&R ಇರ್ಬೋದು, KCR ನಿಯಮಗಳಿರ್ಬೋದು, ಅವುಗಳ ಬಗ್ಗೆ ಮಾಹಿತಿ ಇಲ್ಲದ ಪಕ್ಷದಲ್ಲಿ ನಮ್ಮ ಹೋರಾಟವನ್ನು ಒಂದು ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಎಲ್ಲರೂ ಸಹ ಒಂದು ಒಕ್ಕೊರಲಿಂದ ಸಂಘಟಿತವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೆ ಆದಲ್ಲಿ ಮಾತ್ರ ಯಾವುದೇ ಒಂದು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಸಂಘದ ಅಧ್ಯಕ್ಷರಂತಹ ಪ್ರಸನ್ನ ಕುಮಾರ್ ಸರ್ ಅವರಿದ್ದಾರೆ. ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ರಾಜ್ಯ ಪರಿಷತ್ ಸದಸ್ಯರಂತಹ ನಮ್ಮ ರವಿಕುಮಾರ್ ಸರ್ ಅವರಿದ್ದಾರೆ. ಹಾಗೂ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ನಿರ್ದೇಶಕರಂತಹ ರಾಮಗಿರಿ ಅವರಿದ್ದಾರೆ. ಹಾಗೂ ಇತರೆ ಪದಾಧಿಕಾರಿಗಳೆಲ್ಲ ಇದ್ದಾರೆ. ನೀವೆಲ್ಲರೂ ಸಹ ಒಂದು ನ್ಯಾಯಯುತ ಮತ್ತು ಸಮಂಜಸವಾದ ಬೇಡಿಕೆಗಳನ್ನು ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಿದ್ದೀರಾ. ಈ ಹೋರಾಟಕ್ಕೆ ಸಂಪೂರ್ಣವಾದಂತಹ ಎಲ್ಲ ನೌಕರರು, ಕೇವಲ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳೆಲ್ಲ, ಎಲ್ಲ ಇಲಾಖೆಗಳ ಎಲ್ಲ ವೃಂದದ ಅಧಿಕಾರಿಗಳು ಮತ್ತು ನೌಕರರು ತಮಗೆ ಒಂದು ಯಾವುದೇ ಅನ್ಕಂಡೀಷನಲ್ ಸಪೋರ್ಟನ್ನು ಕೊಡಬೇಕಾಗತ್ತೆ. ಯಾಕಂದರೆ ಇವತ್ತು ನಿಮ್ಮ ಸಮಸ್ಯೆ ಅಲ್ಲ, ನಮ್ಮೆಲ್ಲರ ಸಮಸ್ಯೆ ಆಗುತ್ತೆ. ನಾಳೆ ನಮ್ಮ ಸಮಸ್ಯೆ ನಮ್ಗೆ ಮಾತ್ರ ಸಮಸ್ಯೆ ಆಗಲ್ಲ, ಅದೆಲ್ಲರ ಸಮಸ್ಯೆ ಆಗ್ತದೆ. ಹೀಗಾಗಿ ನಾವೆಲ್ಲರೂ ಸಹ ಒಂದು ಮಾತಿನಿಂದ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಲ್ಲೇ ಆಗಲೇ ಎಂತಹ ಸಮಸ್ಯೆಗಳನ್ನು ಸಹ ನಾವು ಈಡೇರಿಸಿಕೊಳ್ಳುವಂತಹ ಒಂದು ಸಂಘಟನೆ ಇರ್ತದೆ. ಮಕ್ಕಳಿಗೂ ಎಫೆಕ್ಟ್ ಆಗುತ್ತೆ. ಖಂಡಿತ. ಈಗ ಏನಾಗ್ತಿದೆ ಅಂತಂದರೆ, ಮೊದಲು ನಾವು ಯಾಕೆ ಸರ್ಕಾರಿ ನೌಕರಗಳನ್ನ ಇಷ್ಟಪಡ್ತೀವಿ ಅನ್ನೋದು ಮುಖ್ಯ ಆಗ್ತದೆ. ಯಾವುದೋ ಒಂದು ಸೇವಾ ಭದ್ರತೆ ಮತ್ತು ಒಂದು ಫಿಕ್ಸ್ಡ್ ಟೈಮಿಂಗ್ಸ್ ಅಂತೇಳಿ, ಒಂದು 10 ರಿಂದ 5 ಗಂಟೆ ಅಥವಾ 6 ಗಂಟೆ ಅಥವಾ ಯಾವುದೇ ಒಂದು ಒತ್ತಡ ರಹಿತವಾಗಿ ನಾವು ಕೆಲಸವನ್ನು ನಿರ್ವಹಣೆ ಮಾಡ್ಬೋದು.
ನಮಗೆ ಸೇವಾ ಭದ್ರತೆ ಇದೆ. ನಮ್ಗೇನಾದರೂ ಸಂಭವಿಸಿದಲ್ಲಿ ನಮ್ಮ ಕುಟುಂಬದ ಸದಸ್ಯರಿಗೆ ಒಂದು ಪರಿಹಾರ ಇರ್ತದೆ ಅನ್ನೋ ಉದ್ದೇಶಕ್ಕಾಗಿ ನಾವು ಸರ್ಕಾರಿ ಹುದ್ದೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಬಟ್ ಇವತ್ತೇನಾಗ್ತಾ ಇದೆ, ನಮಗೆ ಇಲ್ಲ ಸಲ್ಲದ ಜವಾಬ್ದಾರಿಗಳನ್ನೆಲ್ಲ ಕೊಟ್ಟು ನಾವು 24/7 ಕಾರ್ಯನಿರ್ವಹಣೆ ಮಾಡೋದು ಸಹ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಈ BA ಹುದ್ದೆಗಳೇನು ನಿರ್ವಹಣೆ ಮಾಡ್ತಿದ್ರ ನಿಮಗೆ ನಮ್ಗೆ ಗೊತ್ತಿದೆ, ಮಾಹಿತಿ ಇದೆ. ಸಾಕಷ್ಟು ಒತ್ತಡದಿಂದ ನೀವು ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದೀರಾ. ಅನೇಕ ಜವಾಬ್ದಾರಿಗಳನ್ನು ಹುಟ್ಟಿನಿಂದ ಹಿಡಿದು ಮಧುಗಿರಿ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಅಧ್ಯಕ್ಷರಾದ BC ಪ್ರಸನ್ನ ಕುಮಾರ್ ಆದ ನಾನು ಹೇಳೋದೇನೆಂದರೆ, ಈ ಹಿಂದೆ ನಾವು 26/9/2024ರಿಂದ 3/10/2024ವರೆಗೆ ಈ ಹಿಂದೆ ನಾವು ಅಲ್ಲಿ ಮೊದಲೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ವಿ. ಕಾರಣ ಏನಪ್ಪ ಅಂದರೆ, ನಮಗೆ ಮೂಲಭೂತ ಸೌಲಭ್ಯಗಳು ಕೊಡಬೇಕು ಅಂಥೇಳಿ. ಆಮೇಲೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ, ತಾಂತ್ರಿಕ ಹುದ್ದೆ ಅವ್ರಿಗೆ ಏನು ವೇತನ ನೀಡ್ತಾರೆ ಅದನ್ನು ಕೊಡಬೇಕು ಅಂತೇಳಿ ನಾವು ಹಿಂದೆ ಮುಷ್ಕರ ಮಾಡಿದ್ವಿ. ಸರ್ಕಾರದ ಮಾನ್ಯ ಕಾರ್ಯದರ್ಶಿಗಳು ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಅವತ್ತು ಭರವಸೆ ನೀಡಿದರು. ಆದರೆ ಇಲ್ಲಿವರೆಗೂ ಯಾವುದೂ ಆಗದ ಕಾರಣ ಈಗ ಪುನಃ ಮತ್ತೆ ನಾವು ಈ ದಿವಸದಿಂದ 1 ತಿಂಗಳವರೆಗೆ ನಮ್ಮ ರಜೆಗಳು ಹಾಕ್ಕೊಂಡು ಈ ಒಂದು ಮುಷ್ಕರಕ್ಕೆ ಭಾಗಿಯಾಗಿದ್ವಿ. ನಮಗೇನೆಂದರೆ, ನಮಗೆ ಮೂಲಭೂತ ಸೌಲಭ್ಯಗಳು ಕೊಡಬೇಕು. ಅದಲ್ಲದೆ 500 ರೂಪಾಯಿ ಪ್ರಯಾಣ ಭತ್ಯೆ ಕೊಡ್ತಾರೆ, ಅದನ್ನು 5,000ಕ್ಕೆ ಏರಿಸ್ಬೇಕು ಅಂತೇಳಿ ಅದೊಂದು. ಆಮೇಲೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಇದನ್ನು ರೂಲ್ 6 ತೆಗೆದಾಕಿದ್ದಾರೆ, ಅದು ಆಗಬೇಕು. ಬಟ್ ನಮಗೆ ಬೇಡಿಕೆನ ಈಡೇರಿಸ್ಬೇಕು ಅಂತ ಪ್ರಮೋಷನ್. ಆಮೇಲೆ ಈಗಾಗಲೇ 22-23 ವರ್ಷ ಆದ್ರೂ ಇನ್ನೂ ಯಾರಿಗೂ ಪದೋನ್ನತಿ ಕೊಡ್ತಾ ಇಲ್ಲ. ಅದು ಒಂದು ನಮ್ಮದು ಮೇನು ಅಂಶ ಇದೆ.